ಗೈಸ್ ನಮ್ಗದೆಲ್ಲ ಏನೋ ಅಷ್ಟು ನಮ್ಗೆ ಸಿಕ್ತಾರೆ ಅವ್ರಿಗಿಲ್ಲ, ಅವ್ರಿಗೆ ಸಿಕ್ತಾರೆ ನಮಗಿಲ್ಲ. ಸೊ ಇಲ್ಲಿ ಕೊರಿಯನ್ ಕ್ಲೋತಿಗೆ ಬಂದಿದ್ದೀವಿ, ನೋಡೋಣ ಏನ್ ಸಿಗುತ್ತೆ ಅಂತ. ಬನ್ನಿ. ಇವನ್ ಏನು ಮಾಡ್ತಾನೆ ಅಂತ ಹೇಳೋ ಅತೃಪ್ತ ಆತ್ಮಗಳಿಗೂ ಎಲ್ಲಾರ್ಗು ನನ್ನ ನಮಸ್ಕಾರ. ಮೇಡಮ್ಗೆ ಪರ್ಚೇಸ್ ಮಾಡಕ್ಕೆ ಏನ್ ತಗೊಂಡ್ ಇಷ್ಟೊಂದು ತೂಕ ಐತೆ, ಶೋಲ್ಡರ್ ಎಲ್ಲ ನೋವ್ತಾ ಇದೆ. ಬರ್ತಾರೆ ಮಾಡಷ್ಟು ಇನ್ನು ಏನೇನ್ ನೋವ್ತೈತೆ ನಡಿ ತೋರಿಸ್ತೀನಿ. ದೊಡ್ಡವ್ರಿಗೆಲ್ಲ ಕೊಡೋ ಸಂಪ್ರದಾಯ ಏನದು ಜಗಳ? ಪೌಚ್ ಅದ್ ಇಟ್ಕೊಂಡು ಅದ್ರೊಳಗೆ ಹಾಕ್ಬಿಡೋದು ಅಷ್ಟೇ. ಕೊಂಬು ನೋಡು. ಹತ್ರ ಇರಮ್ಮ, ಚೆನ್ನಾಗಿ ಬರ್ತದೆ ಶಾರ್ಟ್ಸು. ನೋಡ್ಬೇಕು ಕ್ಯಾಮ್ರಾ. ಹೇಳು 1 2 3 ಗೋ. ಚೆನ್ನಾಗೈತೆ ಆಕ್ಚುಲಿ ಅದು. ನೀ ತಾನೇ ಕಾರಣ ತಲೆ ಗಿರ 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 ತಲೆ ಗಿರ 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 ತಲೆ ಗಿರ 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 ತಲೆ ಗಿರ ಗಿರ ಗಿರ. Hey guys, welcome back to Eksha Twishi YouTube channel. ನಾವು ಈಗ ಆಚೆ ಹೊರಟಿದ್ದೀವಿ. ಎಲ್ಲಿ ಅಂದರೆ ಆಲ್ಮೋಸ್ಟ್ ವಿಶಿಮ ಬರ್ಡೇ ಇನ್ನು ಒಂದು ನಿಮಿಷ ಇರಿ. ಇದು ಅಂತ ಹಾಕೋದು ಅಷ್ಟೇನೆ. ಆವಾಗ ನಿಯರ್ ಹತ್ರ ಬಂದಾಗ ಇನ್ನೊಂದು ವಾರ ಇದೆ ಅಷ್ಟೇ ಬರ್ಡೇ. ನಾನು ತ್ವಿಷಿ ಅವ್ರ ಡ್ಯಾಡಿ ಹೊರಟಿದ್ದೀವಿ. ಏಕ್ಷಂಗ್ ಸ್ಕೂಲ್ ಇನ್ನೇನು ಬಿಡುತ್ತೆ, ಅವಳು ನನಗೆ ಪಿಕಪ್ ಮಾಡಿಕೊಂಡು ಹೋಗೋಣ. ಬನ್ನಿ, ಎಲ್ಲಿ ಹೋಗ್ತೀವಿ, ಯಾವ ಬಟ್ಟೆ ತಗೋತೀವಿ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನೋಡ್ತಾನೆ ನಡಿ ಬೇಗ. ಕುತ್ಕೊಳ್ಳೋದಾ? ಬೇಡ, ಅವ್ರ ಮುಂದೆ ಕುತ್ಕೊಳ್ಳಿ. ಸೊ ಬನ್ನಿ ಗೈಸ್, ಹೋಗೋಣ. ಲೆಟ್ಸ್ ಗೋ ಫಾರ್ ಬರ್ಡೇ ಶಾಪಿಂಗ್. ತಲೆ ಬಚ್ಕೊಳಕ್ಕೂ ಬಿಡಲ್ಲ ಜನ ನಮ್ಮ ಮನೇಲಿ. ಆಯ್ತಾ 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 ಅಂತಿರ್ತಾರೆ. ಬನ್ನಿ ಬನ್ನಿ. ಅಪ್ಪ ಏನಿದು ಗಬ್ಬೆ. ಬನ್ನಿ. ಎಷ್ಟು ಬೇಗ 1 year ಆಯ್ತು ಬಾಬಾ ನಿಂಗೆ. ಕೋಲ್ಡ್ ಆಗ್ಬಿಟ್ಟಿದೆ ತುಷಿ ಮನೆ. ಓಕೆ ಗೈಸ್, ಬನ್ನಿ ಹೋಗೋಣ. ನಾವು ಅಲ್ಲಿಂದ ಹೊರಟು ಫೈನಲಿ ಏಕ್ಷನ್ ಸ್ಕೂಲ್ ಹತ್ರ ರೀಚ್ ಆಗಿ ಅವಳನ್ನು ಕೂಡ ಪಿಕಪ್ ಮಾಡ್ಕೊಂಡ್ವಿ. ಅವ್ರ ಡ್ಯಾಡಿನೇ ಹೋಗಿ ಕರ್ಕೊಂಡು ಬಂದರು. ಹಾಗೆ ವೆಲ್ಕಮ್ ಟು ತ್ವಿಷಿ ಬರ್ಡೇ ಸೀರೀಸ್. ಬ್ಯಾಗ್ ಎಲ್ಲ ಹಿಂದೆ ಕೂಡ. ನೀವು ಕುತ್ಕೊಳ್ಳಿ ಮುಂದೆ. ಹಲೋ ಕನ್ನಾ, ಚುಪಡು ಚುಪಡ್ ಸೂಪರ್. ಇನ್ಸ್ಟಾಗೆ ಕಾಪಿರೈಟ್ ಕಣ್ಣು. ಅಬ್ಬಬ್ಬಾ, ಅಲ್ಲೇ ಸೂಪರ್ ಅಲ್ಲ ಸ್ವಾಮಿ. ಬೆಳಗ್ಗೆ ಎದ್ದಿರೋದು ನೀವು? ಅರೌಂಡ್ 1:30 ಹಂಗೆ ನಾವು ಚಿಕ್ಕಪೇಟೆ ರೀಚ್ ಆದ್ವಿ. ಯಾವಾಗ ಹೋದ್ರು ಚಿಕ್ಕಪೇಟೆ ಫುಲ್ ಜಾಮೇ ಇರುತ್ತೆ ಬಿಡಿ. ಫಸ್ಟ್ ರಿಟರ್ನ್ ಗಿಫ್ಟ್ ನೋಡಕ್ಕೆ ಹೊರಟ್ವಿ ನಾವು. ಎಷ್ಟು ಪೀಸ್ ಅಂತ ಕೇಳ್ತೀರಾ? ಹೇಳೋ ನಿಮಿಷ ಏನ್ ಫೈನಲ್ ಅಂತ. ಭಯ್ಯ ಅದು ಇದನ್ನ ಇದು ತರ ಇದು ಇವಾಗ ನೋಡು ಚೈನು ಆಯ್ತಾ ಈ ತರ. ಇವರಿಲ್ಲ ನಮ್ಮವರು. ಮೇಡಮ್ ಅವ್ರನ್ನ ಬರ್ಡೇಗಳನ್ನ ಒಳಗಡೆ ಕುತ್ಕೊಂಡ್ಬಿಟ್ಟವ್ರು ಬಾಕ್ಸ್ ಒಳಗೆ.
ಹಂಗೆ ಚಿನಿ ಇದು ಇಲ್ಲೋಡು, ಇಲ್ಲಿ ಎಷ್ಟು ಸಕ್ಕದಾಗೈತೆ ಇಲ್ಲೋಡು, ಇಲ್ಲೋಡು. ವಾವ್ ಚಿನಿ, ದೇವರನೆ ಖುಷಿ ಪಡ್ತಾರೆ ಚಿನಿ ಮಕ್ಳು. ಇದು ಸ್ಲೈಮ್ ತರ ಚಿನಿ, ಅದು ಜೆಲ್ಲು, ಇದು ಪೌಡ್ರ್ ತರ ಇದು. ಹ್ಮ್ ದೊಡ್ಡವ್ರಿಗೆಲ್ಲ ಕೊಡೋ ಸಂಪ್ರದಾಯ ಮಾ, ಆಯ್ತಾ ನಮ್ ಕಡೆ? ಏನದು ಜಗಳ ಹ್ಮ್. ಜಗಳ ಅಂತೀನಿ. ಬಜಾರಿ ಚಿನಿ ಪೌಚ್. ತುಂಬಾ ಸರ್ಚ್ ಮಾಡಿದ್ವಿ ರಿಟರ್ನ್ ಗಿಫ್ಟ್ಗೆ, ಯಾವುದು ಅಷ್ಟು ಸಮಾಧಾನನೇ ಆಗ್ತಾ ಇರ್ಲಿಲ್ಲ. ಕ್ಲೇ ನೋಡಿದ್ವಿ, ಕಲರ್ ಕ್ಲೇ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಹುಡುಕ್ತಾ ಇದ್ವಿ. ಈ ತರದ್ ಮುಂಚೆನೆ ಪ್ಲಾನ್ ಮಾಡಿದ್ರೆ ಹ್ಯಾಪಿ ಬರ್ಡೇ ತ್ರಿಷಿ ಏನಾದ್ರು ಕಸ್ಟಮೈಸ್ ಮಾಡಿಸ್ಬೋದಾಗಿತ್ತು. ಶಾಪ್ ನೋಡ್ತಿದ್ರಲ್ಲ ಎಷ್ಟು ದೊಡ್ಡದಿದೆ, ಹಾಗೆ ಅಷ್ಟೇ ಸ್ಟಾಕ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ. ಬರ್ಡೇ ಪ್ರಾಪ್ಸು, ಮಕ್ಳ ಟಾಯ್ಸು, ಸ್ಟೇಷ್ನರಿ, ಇನ್ನು ಮಕ್ಳಿಗೆ ಬೇಕಾಗಿರೋದು A to Z ಸಿಗುತ್ತೆ ಇಲ್ಲಿ. ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತ ಏನು ಬೇರೆ ಬೇರೆದೆಲ್ಲ ತಗೋಬೇಕಾಗ್ತದ. ಇಲ್ಲಿ ಅಮ್ಮ ಏ ಡಾಲ್ಫಿನ್ ಪಾಪ, ಡಾಲ್ಫಿನ್. ಏ ಅಲ್ಲೋಡು ಮಗ, ಇದೊಳಕಾಗಲ್ಲ ಪ್ರೆಸ್ ಮಾಡೋದು. ಕೌ ಹಿಂದೆ ಕೊಂಬು ನೋಡು, ಕೊಂಬು ಎಷ್ಟು ಕೇಳೋದು ಮಗಿಗೆ ತಗೊಣಿ. ಚೆನ್ನಾಗೈತಿ. ಮಗು ಸಗದಾಗೈತಿ ಚಿನಿ ಇದು. ಮೇಡಮ್ಗೆ ಪರ್ಚೇಸ್ ಮಾಡಕ್ಕೆ ಫೈನಲ್ ಆಗಿ ಒಂದಷ್ಟು ಐಟಮ್ಸ್ನ ತಗೊಂಡು ನಾವೇ ರೀಪ್ಯಾಕ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ಕಾಸ್ಮೆಟಿಕ್ಸ್ ನೋಡೋಣ ಅಂತ ಹೋದೆ. ಬಟ್ ಚಿಕ್ಕಪೇಟೆಲಿ ಎಲ್ಲ ಕಡೆನೂ ಹೋಲ್ಸೇಲೇ ಇರುತ್ತೆ, ಕೇಳ್ಕೊಂಡು ರಿಟರ್ನ್ ಬಂದ್ವಿ. ಇನ್ನು ರಿಟರ್ನ್ ಗಿಫ್ಟ್ ಹಾಕಿ ಕೊಡಕ್ಕೆ ಬ್ಯಾಗ್ಸು, ಮತ್ತೆ ಫೈರ್ ಗನ್ನು, ಅದಕ್ಕೆ ಬೇಕಾಗಿರೋ ಫೌಂಟೇನ್ಸು, ಮತ್ತೆ ಪಾಪುಗೆ ಡ್ರೆಸ್ಸಿಗೆ ಹಾಕಕ್ಕೆ ಅಂತ ಬಟರ್ಫ್ಲೈ ಕೂಡ ತಗೊಂಡ್ವಿ. ಆ ಬ್ಯಾಗು, ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋಷ್ಟ್ರಲ್ಲಿ ನನ್ನ ಫೇಸ್ ಕೂಡ ಹೆಂಗಾಗಿದೆ ನೋಡಿ. ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಆಲ್ಮೋಸ್ಟ್ ಆ ಬ್ಯಾಗ್ ಕವರ್ ಕೂಡ ತುಂಬ ತೂಕ ಇತ್ತು. ಅದಕ್ಕೆ ನಾನು ತ್ವಿಷಿನ ಎತ್ಕೊಂಡು ಬ್ಯಾಗ್ನ ಅವ್ರಿಗೆ ಅಪ್ಪಪ್ಪನ ಕೈಲಿ ಕೊಟ್ಟಿದ್ದೆ. ಏನ್ ತಗೊಂಡು ಇಷ್ಟೊಂದು ತೂಕ ಐತೆ, ಶೋಲ್ಡರ್ ಎಲ್ಲ ನೋವ್ತಾ ಇದೆ. ಬರ್ತಾರೆ ಮಾಡೋಷ್ಟ್ರಲ್ಲಿ ಇನ್ನೂ ಏನೇನು ನೋವ್ತದ ನಡಿ ತೋರಿಸ್ತೀನಿ. ಭಯಂಕರ ಇದಿರ್ತದೆ ಜಾಮ್. ಮೇನ್ ಅಲ್ವಾ ಇದು, ಮೇನು. ಇಲ್ಲೇ ನಾವು ಇದೆಲ್ಲ ತಗೊಂಡಿದ್ದು ಬಟರ್ಫ್ಲೈ ಎಲ್ಲ. ಈಗ ಉಲ್ಟಾ ಬಂದ್ವಾ ನಾವು? ಹಿಂಗ್ ಹೋಗಿ ಬಂದಿದ್ದು ಇಲ್ಲೇ ಬಟರ್ಫ್ಲೈ ಆಯ್ತು, ಹಂಗೆ ತರಿಸ್ಕೊಂಡು ಚಿಕ್ಕಪೇಟೆ ಹೋಗ್ತೀವಿ ಅಂದ್ರೆ ಮೆಂಟಲಿ ಫಿಕ್ಸ್ ಆಗಿ ಹೋಗ್ಬೇಕು. ಯಾಕಂದ್ರೆ ಯಾವಾಗ್ಲೂ ಹಿಂಗೆ ಇರ್ತಾರೆ ಜನ. ಅಂಡ್ 2 ವೀಲರೇ ಕಷ್ಟ, ನಾವು ಹೋಗಿದ್ 4 ವೀಲರ್ ಅಲ್ಲಿ ಸಖತ್ ಹಿಂಸೆ ಆಗುತ್ತೆ. ಇದೊಂಥರ ಸಮುದ್ರ ಅಲ್ವಾ, ಎಲ್ರು ಅದಕ್ಕೆ ಅಲ್ಲೇ ಹೋಗಿ ಶಾಪ್ ಮಾಡೋದು. ಇನ್ನು ಔಟ್ಫಿಟ್ ತಗೊಳ್ಳುವಾಗ ಅಷ್ಟೊಂದು ವಿಡಿಯೋ ತಗೊಳಕ್ ನಾನೇ ಏನೋ ಡಿಸೈನ್ ಮಾಡ್ಸೋಣ ಅಂತ ತಗೊಂಡಿದ್ದು, ಅದೇ ಏನೋ ಆಯ್ತು. ಬರ್ಡೇ ವರ್ಗು ವೆಯ್ಟ್ ಮಾಡಿ ನೋಡಿ ಏನ್ ಸ್ಟಿಚ್ ಮಾಡಿದ್ದಾರೆ ಅಂತ. ಹೊರಡೋದ್ ಮಾಡ್ತೀವಿ, ವಾಪಸ್ ಮನೆಗೆ ಬರೋದ್ ಮಾಡೋದೇ ಇಲ್ಲ. ಹೌದು, ಲೇಟ್ ನೈಟ್ ಬರ್ತೀವಿ. ಇನ್ನೇನು ಸೆಕೆಂಡ್ ಡೇ ವ್ಲಾಗ್ ಆಫ್ ಶಾಪಿಂಗ್ ಹೋಗ್ತಾ ಇದೀವಿ. ನಿನ್ನೆ ಎಲ್ಲ ಬರ್ಡೇಗೆ ಔಟ್ಫಿಟ್ಸ್ ತರಕ್ ಹೋಗಿದ್ವಿ. ಔಟ್ಫಿಟ್ಸ್ ಅಂದ್ರೆ ಸ್ಕ್ರಾಚ್ ಇಂದ ತಂದಿದ್ದು, ಅಂದ್ರೆ ಪೀಸು ತಂದು ಇವತ್ತು ಸ್ಟಿಚಿಂಗ್ ಕೊಡಕ್ ಹೋಗ್ತಾ ಇದೀವಿ. ಮತ್ತೆ ನಾಳೆ ಫೋಟೋ ಶೂಟ್ ಇಟ್ಕೊಂಡಿದೀವಿ, ಪ್ರೀ ಬರ್ಡೇ ಫೋಟೋ ಶೂಟ್ ಮಾಡ್ಸೋಣ ಅಂತ.
ಸೊ ಅದಕ್ಕೆ ಈಗ ವೆಸ್ಟ್ ಸೈಡ್ ಎಲ್ಲಾದ್ರೂ ನೋಡೋಣ, ರೆಡಿ ಕ್ಯಾಶುವಲ್ ಔಟ್ಫಿಟ್ಸ್ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟು ಮಾತಾಡೋದು ನೀವು? ಹಾ, ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದಾರೆ. ಏಕ್ಷನ್ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು, ಅವ್ರ ಡ್ಯಾಡಿ ಆಫೀಸ್ ಮುಗಿಸ್ಕೊಂಡು ಬಂದ್ರು. ಈಗ ಹೊರಟಿದ್ದೀವಿ. ಟೈಮ್ ಬಂದು 5 o'clock ಆಗಿದೆ. ಸೊ ಬನ್ನಿ, ಏನು ತಗೋತೀವಿ, ಏನು ಶಾಪ್ ಮಾಡ್ತೀವಿ ನೋಡೋಣ. ಓಕೆನಾ? ಲೆಟ್ಸ್ ಗೋ ಗೈಸ್. ಹೊರಕೊಂಡ್ಬಿಡೋಣ. ಇಲ್ಲಿ ನಮ್ದು ಒಂದು ಸಿಂಹ ಇದೆ. ಇದು ಪುಟ್ಟ ಸಿಂಹ. ಚೆನ್ನಾಗಿ ನಿದ್ದೆ ಆಗಿದೆ, ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ. 60% ಸೊ ಗೈಸ್, ನಾನು ಯೂಶಲ್ ಆಗಿ ತ್ವಿಷಿಮಾಗೆ ಏನೋ ಕ್ಲಾತ್ ಡೈಪರ್ ಯೂಸ್ ಮಾಡೋದು. ಆಚೆ ಎಲ್ಲ ಹೋದಾಗ ಮೇಂಟೈನ್ ಮಾಡೋದು ಕಷ್ಟ ಅಂದ್ಬಿಟ್ಟು ಡೈಪರ್ ಖಾಲಿ ಆಗಿತ್ತು, ಹೋಗಿದ್ದಾರೆ ತರಕ್ಕೆ. ಅವ್ರು ಇನ್ನೂ ಎಕ್ಸ್ಟ್ರಾ ಏನೇನೋ ತಗೊಂಡು ಬರ್ತಿದ್ದಾರೆ. ಏಕ್ಷಾ ಎದ್ದಿದ್ದಾಳೆ. ಏಕ್ಷಾ ಸಕ್ಕದಾಗಿ ಏನದು ಹೇರ್ ಸ್ಟೈಲ್, ಈಗ ಎದ್ದಿದ್ದಾಳೆ. ಸೂಪರ್. ತಿನ್ನಾಯ್ತು. ಸೊ ಗೈಸ್ ಬನ್ನಿ, ವೆಸ್ಟ್ ಸೈಡ್ಗೆ ಹೋಗಿ ಸಿಗ್ತೀನಿ. ಓಕೆನಾ? ಲೆಟ್ಸ್ ಗೋ. ಸೊ ಏನು ತರ್ತಿದ್ದಾರೆ ಗೊತ್ತಿಲ್ಲ. ಬಂದ್ರ ಏನದು? ತಗೋ ಚಾಕಿ ತಗೋ, ಅದು ಕೊಡ್ತದೆ ಅಮ್ಮ. ಇದು ಬೇಡವಾ? ಇದು ಏನದು? ಚಕೋ ಬರ್ಬೇಕಾ? ನಾನು ತಿನ್ಲ. ವೆಸ್ಟ್ ಸೈಡ್ ಅಲ್ಲಿ ಬಟ್ಟೆ ಕ್ವಾಲಿಟಿ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು. ನಮ್ಗೆ ನಿಯರ್ ಬೈ ವೆಸ್ಟ್ ಸೈಡ್ ಅಂದ್ರೆ 8 ಮೈಲ್ ಅಲ್ಲಿ ಇದೆ. ಸೊ ನಾವಲ್ಲಿ ಹೋದ್ವಿ. ನೋಡೋಣ, ಫಸ್ಟ್ ನೋಡಿದ್ವಲ್ಲ. ಡಿಫ್ರೆಂಟ್ ಆಗಿದೆ ನೋಡು ತಾನೆ. ಜಸ್ಟ್ ವಾವ್ ಅಷ್ಟೇ. ಇದು ಚೆನ್ನಾಗೈತಲ್ಲ. ರಿಕ್ಷಾ ಟ್ರೆಡಿಷನಲ್. ರಿಕ್ಷಾ ಹಾಯ್, ಹಲೋ, ನಮಸ್ತೆ ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಹಾಗೂ ಫಾಲೋವರ್ಸ್ ಮತ್ತೆ ವ್ಯೂವರ್ಸ್, ಆಮೇಲೆ ಯಾರು ಏನ್ ಮಾಡ್ತಾನೆ ಅಂತ ಪ್ರೀತಿಯಿಂದ ನೋಡೋ ಆತ್ಮಗಳಿಗೂ, ಇವನ್ ಏನ್ ಮಾಡ್ತಾನೆ ಅಂತ ಹೇಳೋ ಅತೃಪ್ತ ಆತ್ಮಗಳಿಗೂ ಎಲ್ಲಾರ್ಗು ನನ್ನ ನಮಸ್ಕಾರ. ಗೈಸ್, ನಮ್ಗದೆಲ್ಲ ಏನು ಅಷ್ಟು ನಮಗ್ ಸಿಕ್ತಾರೆ ಅವ್ರಿಗಿಲ್ಲ, ಅವ್ರಿಗೆ ಸಿಕ್ತಾರೆ ನಮಗಿಲ್ಲ. ಸೊ ಇಲ್ಲಿ ಕೊರಿಯನ್ ಕ್ಲೋತಿಗೆ ಬಂದಿದ್ದೀವಿ. ನೋಡೋಣ ಏನ್ ಸಿಗುತ್ತೆ ಅಂತ. ಬನ್ನಿ. ಬೆಳಗ್ಗೆನೆ ಫೋಟೋ ಶೂಟ್ ಇರೋದು, ಈಗ ಹುಡುಕ್ತಾ ಇದೀವಿ. ಓಕೆನಾ? ಸೈಡ್ ಲೆಗಿನ್ಸ್ ಟಾಪ್ ತರ ಇದೆ. ಅದೇನೆ ಲೆಗಿನ್ಸ್ ಟಾಪ್. ಕರಗಿಸ್ಬೇಕು ಅಷ್ಟೇ ಸ್ವಲ್ಪ. ಬ್ಯಾಗ್ ತೋರ್ಸೋದು. ಬ್ಯಾಗ್ಸ್ ಗೈಸ್, ಬ್ಯಾಗ್. ಅಮ್ಮ ಟ್ರಯಲ್ ರೂಮ್ಗೆ ಹೋಗ್ಯದ. ನೋಡ್ಬೇಕು. What's your name? ಏಕ್ಷಾ. Aisha. Wow. ಏನ್ ಮಾಡ್ತಿದ್ಯಾ? ಎಲ್ಲಿ ಮಾಡ್ತಿದ್ಯಾ? ಸೆಲೆಕ್ಷನ್ ಶೂಸ್ ನೋಡಿ ಗೈಸ್. ಶೂಸ್ ಅಮ್ಮ ಇದಿಲ್ಲ. ಆಯ್ತು, ಕೊಡಿಸ್ತೀನಿ. ಇಲ್ಲಿ ನೋಡು, ರೆಡಿಮೇಡ್ ತಿರ್ಗೋ. ಕೆಳಗಿಟ್ಕೊಂಡ ಮೇಲೆ ರೆಡಿಮೇಡ್ ತಿರ್ಗೋ. ಇವಾಗ ಹೇಳು, ಸ್ಮೈಲು.
ಇಲ್ಲಿ ನೋಡ್ಬೇಕು ಕ್ಯಾಮ್ರಾ. ಹೇಳು 1 2 3 ಗೋ. ಅಮ್ಮ ಇದಿಲ್ಲ. ಹಂಗೆ ಅಲ್ಲ ಕಾಲೇಜ್ ಇಟ್ಕೋ. ಅಲ್ಲೇ ಚೆನ್ನಾಗಿದೆ, ಅಲ್ಲೇ ಮಾಡಿ. ಚೆನ್ನಾಗೈತೆ ಆ್ಯಕ್ಚುಲಿ ಅದು ಚೆನ್ನಾಗೈತಮ್ಮ. ಅಮ್ಮ ಇದಿಲ್ಲ. ಫೈನಲಿ ಬರ್ಡೇ ಶಾಪಿಂಗ್ ಹಾಗೆ ಫೋಟೋಶೂಟ್ಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಲೇಟ್ ನೈಟ್ ಆಗಿತ್ತು. ಹಿಂಗೆಲ್ಲ ನಾವು ಚಿಕ್ಕ ವಯಸ್ಸಿದ್ದಾಗ ಸ್ಟೆಪ್ಸ್ ಹಿಡಿತಾ ಇದ್ದಿದ್ದು, ಓಡ್ತಾ ಇದ್ದಿದ್ದು ಎಷ್ಟು ಫನ್ ಆಗಿರ್ತಾ ಇತ್ತು ಅಲ್ವಾ. ಸೊ ನಾವು ಯಾವ್ದೆಲ್ಲ ಬಟ್ಟೆ ತಗೊಂಡ್ವಿ, ಯಾವ ತರ ಸ್ಟಿಚ್ ಮಾಡ್ಸಿದೀನಿ ಅಂತ ನೆಕ್ಸ್ಟ್ ಹೋಗ್ತಾ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಫೋಟೋಶೂಟ್ ವ್ಲಾಗ್ ಬರುತ್ತೆ. ಅಂಟಿಲ್ ದೆನ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ, ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ.